ಇನ್ನು ಕಾಂಗ್ರೆಸ್ನಲ್ಲಿ ಇವತ್ತು ಮತ್ತೊಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ. MLC ಚನ್ನರಾಜ್ ಹಟ್ಟಿಹೊಳಿ ಅವರು DCM DK ಶಿವಕುಮಾರ್ ಅವರನ್ನ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸ್ವಾಗತ ಅನ್ನುವಂಥ ಟ್ವೀಟನ್ನು ಮಾಡಿದ್ದಾರೆ. ಇದೇ ಟ್ವೀಟ್ ವಿಚಾರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ಗಲಾಟೆಗೆ ಕಾರಣವಾಗ್ತಾ ಇದೆ. ಹಾಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಉದ್ದೇಶಪೂರ್ವಕವಾಗಿಯೇ DCM DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಕರೆದ್ರ ಅಂತ ಕಾಂಗ್ರೆಸ್ನ ಒಂದಿಷ್ಟು ಶಾಸಕರಿಗೆ ಚರ್ಚೆನ ಆರಂಭ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಹಟ್ಟಿಹೊಳಿ ಯಾಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಕರೆದ್ರು, ಇದನ್ನು ಅವ್ರ ಹತ್ರ ಕೇಳಿದಾಗ ಅವರನ್ನು ಪ್ರಶ್ನೆ ಮಾಡಿದಾಗ ಇದು ಬೈ ಮಿಸ್ಟೇಕ್ ಆಗಿರುವಂಥದ್ದು, ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಸಲಿ ಕಾರಣ ಬೇರೆಯದ್ದೇ ಇದೆ. ಹಾಗಾದ್ರೆ ಏನದು ನೋಡೋಣ. ಕೈ MLC ಇಂದಲೇ DK ಮುಖ್ಯಮಂತ್ರಿ ಎಂದು ಪೋಸ್ಟ್. DK CM ಆಗ್ಲಿ ಎಂದು ಅಭಿಮಾನಿಗಳಿಂದ ವಿಶೇಷ ಪೂಜೆ. ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದ CM ಕುರ್ಚಿ ಬಡಿದಾಟ. ಚನ್ನರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಚರ್ಚೆ ರಾಜ್ಯಕ್ಕೆ ಬೇಕು, ಉತ್ತರ ಚರ್ಚೆ ಬೇಕು. ಎಸ್, ರಾಜಕೀಯ ಅಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ತಂತ್ರಗಳು ಇರುತ್ತೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಕಾಂಗ್ರೆಸ್ MLC ಚನ್ನರಾಜ ಹಟ್ಟಿಹೊಳಿ ಹಾಕಿರೋ ಪೋಸ್ಟ್ ಅಚಾತುರ್ಯ ಅನ್ಬೇಕು, ಗೊತ್ತಿದ್ದು ಹಾಕಿದ್ದಾರೋ ಗೊತ್ತಿಲ್ಲ. ಆದ್ರೆ ಕುರ್ಚಿ ಫೈಟ್ ಬಿಸಿ ಬಿಸಿ ಆಗಿರುವಾಗಲೇ CM DK ಎಂದು ಪೋಸ್ಟ್ ಮಾಡಿರೋದು CM ಬಣದ ಕೆಂಗಣ್ಣಿಗೂ ಗುರಿಯಾಗಿದೆ. ಟ್ವಿಟರ್ನಲ್ಲಿ DCM CM ಅಂತ ಪೋಸ್ಟ್ ಹಾಕಿದ್ದು ಆಯ್ತು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆಯ್ತು. ಆದರೆ ಇದು ಮಿಸ್ಟೇಕ್ನಿಂದ ಆಗಿರೋದು ಅಂತ ಉಪಮುಖ್ಯಮಂತ್ರಿ DK ಅಂತ ತಿದ್ದುಪಡಿ ಮಾಡಿ ಮತ್ತೊಮ್ಮೆ ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ MLC ಚನ್ನರಾಜ್ ಹಟ್ಟಿಹೊಳಿ ಟೈಪಿಂಗ್ ಎರರ್ ಅಂತಾನೆ DK CM ಆಗಬೇಕು ಅಂತ ಪರೋಕ್ಷವಾಗಿ ಆಸೆ ವ್ಯಕ್ತಪಡಿಸಿದ್ರು. ನೋಡಿ, ಅದು ನಾವು ಟೈಪ್ ಮಾಡಿ ಹಾಕೋದು ಇರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಅದೊಂದು ಟೈಪಿಂಗ್ ಎರರ್ ಇದೆ, ಅದನ್ನು ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲ, ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ, ಅದನ್ನು ಇವಾಗ ತಾವ್ಯಾರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಅಲ್ಲ. ಅದೆಲ್ಲ ಈಗ ಹೇಳಲಿಕ್ಕಾಗಲ್ಲ. ಟೈಪಿಂಗ್ ಎರರ್ನ ಎಲ್ಲರೂ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ ಹ್ಯಾಂಡ್ಲರ್ಗಳ ಅಚಾತುರ್ಯದಿಂದ ಆಗಿದೆ ಅಂದರು. ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಇನ್ನು MLC ಚನ್ನರಾಜ ಹಟ್ಟಿಹೊಳಿ ಪೋಸ್ಟ್ ವಿಚಾರ ವಿಧಾನಸಭೆ ಕಲಾಪದಲ್ಲೂ ಸದ್ದು ಮಾಡಿತು. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚನ್ನರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಉತ್ತರ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಚರ್ಚೆ ಬೇಕು. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಸರ್ಕಾರ ರೈತರ ಪರ ಕೆಲಸ ಮಾಡಿಲ್ಲ ಅಂತಾನೆ 5 ವರ್ಷದ CM ಸಿದ್ದರಾಮಯ್ಯ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ರು. ಫ್ರೀ ಗ್ಯಾರಂಟಿ ಅನ್ನೋದು ಒಂದು ಬಿಟ್ಟರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು. ಇದಿಷ್ಟೆಲ್ಲ HC ಮಹದೇವಪ್ಪರನ್ನು ಕೆಣಕಿದ್ದ ಅಶೋಕ್ ಬದಲಾವಣೆ ವೇಳೆ ನೀವು ಕುರ್ಚಿಯಲ್ಲಿ ಕೂರ್ತೀರಾ ಅಂತ ಪ್ರಶ್ನಿಸಿದ್ರು. ಅದು ನಾನು ಹೇಳ್ತಾರೆ, ಮಹದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಫಸ್ಟ್ ಎಲ್ಲನ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನೋ ಬರ್ತಾರ ಅಲ್ಲಿಗೆ, ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ? ಬೆಳಗಾವಿಯಲ್ಲಿ ಮುಂದಿನ CM DK ಎಂಬ ಘೋಷಣೆ. ಯಾರು ಏನೇ ಹೇಳಿದ್ರು DK ಪರ ಘೋಷಣೆಗಳು ಮಾತ್ರ ಮೊಳಗ್ತಾನೆ ಇದೆ.
ಮೊನ್ನೆಯಷ್ಟೇ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಬಂದಿದ್ದಾಗ ಅವರ ಎದುರೇ ಡಿಕೆ ಎಂದು ಮಿಥುನ್ ರೈ ಘೋಷಣೆ ಕೂಗಿದ್ರು. ಇಂದು ಬೆಳಗಾವಿಗೆ ಡಿಕೆ ಎಂಟ್ರಿ ಕೊಟ್ಟಿದ್ದಂತೆಯೇ ಮುಂದಿನ ಸಿಎಂ ಡಿಕೆ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯದಲ್ಲಿ ಡಿಕೆ ಸಿಎಂ ಆಗಲಿ ಅಂತ ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಡಿಕೆ ಪರ ಮಾತನಾಡಿದ ಶಾಸಕರು, ಸಚಿವರಿಗೆ ನೋಟಿಸ್ ಕೊಡಲಾಗಿದೆ. ಇದೀಗ ಸಿದ್ದರಾಮಯ್ಯ 5 ವರ್ಷದ ಸಿಎಂ ಅಂದಿರೋ ಪುತ್ರ ಯತೀಂದ್ರಗೆ ನೋಟಿಸ್ ಕೊಡ್ತಾರಾ ಅನ್ನೋದು ಚರ್ಚೆ ಶುರುವಾಗಿದೆ. ಸಚಿವ ದಿನೇಶ್ ಗುಂಡೂರಾವ್ ಅಂತೂ ಯತೀಂದ್ರ ಹೇಳಿಕೆ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಅಂದ್ರು. ಮುಖ್ಯಮಂತ್ರಿಯವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರಿಗೆ ತಾವೇನು ಕೇಳಿದಾಗ ಏನು ಹೇಳಿದ್ರು, ಪಕ್ಷದ ವರಿಷ್ಠರು ತೀರ್ಮಾನದ ಪ್ರಕಾರ ನಾನು ಹೋಗ್ತೀನಿ ಅಂತ ಹೇಳಿದ ಮೇಲೆ ಇನ್ನು ಮತ್ತೆ ಬೇರೆ ಇನ್ನೊಬ್ಬರು ಏನೇ ಹೇಳಿದ್ರು ಕೂಡ ಅದು ನಾವೇನದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ. ಮುಖ್ಯಮಂತ್ರಿಯವರೇ ನಮ್ಮ ನಾಯಕರು. ಯಾರು ಶಿಸ್ತಿನಿಂದ ಇರ್ತಾರೆ, ಆ ಶಿಸ್ತಿನಿಂದ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದನ್ನು ಪಾಲನೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ. ಅದೇನೇ ಹೇಳಿ, ಕುರ್ಚಿ ಬಡಿದಾಟದಲ್ಲಿ ಸಿಎಂ ಡಿಸಿಎಂ ಪರ ಬ್ಯಾಟ್ ಬೀಸ್ತಿರೋ ನಾಯಕರ ಬಾಯಿಗೆ ಹೈಕಮಾಂಡ್ ಅದು ಯಾವ ರೀತಿ ಬೀಗ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.